त्र्यक्षदीनसत्कृपाकटाक्षते नमः शिवाय। दक्षसप्ततन्तुनाशदक्षते नमः शिवाय। ऋक्षराजभानुपावकाक्षते नमः शिवाय। रक्ष मां प्रपन्नमात्र रक्षते नमः शिवाय। ತ್ರ್ಯಕ್ಷ ಅಂದರೆ ಮೂರು ಕಣ್ಣುಳ್ಳವನು. ಯಾವಾಗ ಪಾರ್ವತಿ ಅವನ ಎರಡು ಕಣ್ಣುಗಳನ್ನು ಮುಚ್ಚಿಬಿಟ್ಟಳು, ಆವಾಗ ತಾನೇ ಮೂರನೇ ಕಣ್ಣನ್ನು ಸೃಷ್ಟಿ ಮಾಡಿಕೊಂಡ ಹಣೆಯಲ್ಲಿ. ಹಿಂದೆ ಈ ವಿಷಯ ಬಂದಿದೆ. ಹಾಗಾಗಿ ಮೂರು ಕಣ್ಣುಳ್ಳವನೇ ಸಂಬೋಧನೆ. ಅಷ್ಟೇ ಅಲ್ಲ, ದೀನ ಸತ್ಕೃಪಾ ಕಟಾಕ್ಷ, ದೀನರಾದ ಜನರ ಮೇಲೆ ಮತ್ತು ಸಜ್ಜನರ ಮೇಲೆ ಯಾವಾಗಲೂ ಸಹ ಕೃಪಾಪೂರಿತವಾದಂತಹ ನೋಟಗಳನ್ನು ಹರಿಸುವಂತಹವನೇ. ನಿನ್ನ ದಯಾದೃಷ್ಟಿ ಅನ್ನೋದು ಅವರ ಮೇಲೆ ಹರಿದು ಬಿಟ್ಟರೆ ಸಾಕು, ಅವರು ಉದ್ಧಾರವಾಗಿ ಬಿಡ್ತಾರೆ. ಅದು ನೀನು ದಯಾನಿಧಿ ಆದ್ದರಿಂದ ದೀನರನ್ನು ಮತ್ತು ಸಜ್ಜನರನ್ನು ನಿನ್ನ ಕೃಪಾ ಕಟಾಕ್ಷದಿಂದ ರಕ್ಷಣೆ ಮಾಡ್ತೀಯ. ಅಂತಹ ಶಿವನೇ ನಿನಗೆ ನಮಸ್ಕಾರ. ಮತ್ತು ದಕ್ಷ ಸಪ್ತತಂತು ನಾಶ ದಕ್ಷ. ದಕ್ಷ ಅಂದರೆ ಅಲ್ಲಿ ದಕ್ಷನೇ. ಅವನ ಸಪ್ತತಂತು ಅಂದರೆ ಯಾಗ, ಅದನ್ನು ನಾಶ ಮಾಡುವುದರಲ್ಲಿ ದಕ್ಷ ಎನ್ನುವ ಈ ದಕ್ಷ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ದಕ್ಷನ ಯಜ್ಞವನ್ನು ನಾಶ ಮಾಡುವುದರಲ್ಲಿ ಸಮರ್ಥನಾದ. ಎಂತಹ ಯಾಗ ಮಾಡಿದ್ದ ಅವನು! ಎಲ್ಲರನ್ನೂ ಕರೆದಿದ್ದ ಶಿವನನ್ನು ಬಿಟ್ಟು. ಅತ್ಯಂತ ಅದ್ಭುತವಾಗಿ ಯಾಗವನ್ನು ಮಾಡಿದ್ದ. ಎಲ್ಲೂ ಶಾಸ್ತ್ರೋಕ್ತವಾಗಿಯೇ ನಡೀತಾ ಇದ್ದಂತಹ ಯಾಗ. ಮತ್ತೆ ಆದರೆ ಈಶ್ವರನನ್ನು ಬಿಟ್ಟು ಆತ ಯಾಗ ಮಾಡ್ತಾ ಇದ್ದ. ಅಂತಹ ಯಾಗವನ್ನು ಪೂರ್ಣವಾಗಿ ನಾಶ ಮಾಡಿಬಿಟ್ಟ. ಅದರಲ್ಲಿ ಸಮರ್ಥನಾದಂತಹ ಶಿವ, ಅವನಿಗೆ ನಮಸ್ಕಾರ. ಅವನಿಗೆ ಮೂರು ಕಣ್ಣುಗಳಿವೆ. ಅವು ಯಾವುದು ಅಂದರೆ ಋಕ್ಷರಾಜ ಭಾನು ಪಾವಕಾಕ್ಷ. ಋಕ್ಷರಾಜ, ಋಕ್ಷ ಅಂದರೆ ನಕ್ಷತ್ರಗಳು. ನಕ್ಷತ್ರಗಳಿಗೆ ರಾಜ ಅಂತ ಹೇಳಿದ್ರೆ ಚಂದ್ರ, ಅಂದರೆ ಋಕ್ಷರಾಜ ಅಂದರೆ ಚಂದ್ರ ಅಂತ ಅರ್ಥ. ಭಾನು ಅಂದರೆ ಸೂರ್ಯ, ಪಾವಕ ಅಂದರೆ ಅಗ್ನಿ. ಈ ಮೂರು ಜನರನ್ನು ಅಕ್ಷ ಕಣ್ಣುಗಳನ್ನಾಗಿ ಹೊಂದಿದವನೇ. ಬಲಗಣ್ಣು, ಎಡಗಣ್ಣು ಮತ್ತು ಹಣೆಗಣ್ಣು, ಇದು ಮೂರು ಸಹ ಚಂದ್ರ ಸೂರ್ಯ ಅಗ್ನಿಗಳನ್ನು ಸೂಚಿಸುತ್ತವೆ. ಇವುಗಳನ್ನೇ ಕಣ್ಣಾಗಿ ಹೊಂದಿರುವಂತಹ ಪರಮಾತ್ಮ ಅಂತಹ ಶಿವಾಯ ನಮಃ. ಹಾಗಾಗಿ ಇಂತಹ ಸಾಮರ್ಥ್ಯವನ್ನು ಹೊಂದಿರುವ ನೀನು ರಕ್ಷ ಮಾಂ, ನನ್ನನ್ನು ರಕ್ಷಣೆ ಮಾಡು. ಮಾಂ ರಕ್ಷ. ಯಾಕೆ ರಕ್ಷಣೆ ಮಾಡಬೇಕು ಅಂದರೆ ಪ್ರಪನ್ನ ಮಾತ್ರ ರಕ್ಷ. ನಿನ್ನ ಸ್ವಭಾವ ಏನು? ನಿನ್ನನ್ನು ಆಶ್ರಯಿಸಿಬಿಟ್ರೆ ಸಾಕು, ಶರಣು ಬಂದಿದ್ದೀನಿ ಅಂತ ಹೇಳಿದ್ರೆ ಸಾಕು, ನೀನು ಅವರನ್ನು ರಕ್ಷಣೆ ಮಾಡಿಬಿಡ್ತೀಯ. ಅಂತಹ ಸ್ವಭಾವದವನು ನೀನು. ಹಾಗಾಗಿ ನನ್ನನ್ನು ರಕ್ಷಣೆ ಮಾಡು. ಶಿವಾಯ ನಮಃ.